ಅರುಣಾಂ ಕರುಣಾತರಂಗಿತಾಕ್ಷಿ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಕೈಃ ಅಹಮಿತ್ಯೇವ ವಿಭಾವಯೇ ಭವಾನಿಂ. ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ, ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ, ಒಳಗೂ ಹೊರಗೂ ಸಮರಸವಾಗಿ ಕೂಡಿರುವಂಥ ಆ ದಿವ್ಯ ಮಾತೆಗೆ, ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಏನು ಜಗನ್ಮಾತೆ ಪ್ರೇರಣೆ ಕೊಡ್ತಾಳೋ ಆ ವಿಷಯಗಳನ್ನು ಇಂದು ಚಿಂತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ದಿವ್ಯಾತ್ಮ ಸ್ವರೂಪಗಳಾದಂಥ ವೀಕ್ಷಕರಾದ ನಿಮಗೆಲ್ಲ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಲಲಿತಾ ಸಹಸ್ರನಾಮದ ಒಂದೊಂದು ನಾಮದ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಕ್ಕೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಲಲಿತಾ ಸಹಸ್ರನಾಮದ ಒಂದೊಂದು ನಾಮಗಳು ಯಾತಕ್ಕಾಗಿ ಮಾಡಬೇಕು, ಆ ನಾಮಗಳಲ್ಲಿ ಏನಿದೆ, ಅತ್ಯಂತ ರಹಸ್ಯವಾದಂತಹ ಅನೇಕ ವಿಷಯಗಳನ್ನು ಒಳಗೊಂಡಿರುವಂಥ ಈ ಲಲಿತಾ ಸಹಸ್ರನಾಮವನ್ನು, ಒಂದೊಂದು ನಾಮವನ್ನು ನಾವು ಇಂದಿನಿಂದ ತಿಳಿದುಕೊಳ್ತಾ ಹೋಗೋಣ. ಈ ಲಲಿತಾ ಸಹಸ್ರನಾಮವನ್ನು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ಏನು ಸಲಕರಣೆಗಳು ಬೇಕು ಅದೆಲ್ಲವನ್ನು ಜಗನ್ಮಾತೆ ಒದಗಿಸ್ಕೊಡ್ತಾಳೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತ್ಮಜ್ಞಾನವನ್ನು ಪಡೆಯುವಂಥದ್ದೇ ಅತ್ಯಂತ ಉನ್ನತವಾದಂಥ ಸ್ಥಿತಿಯಾಗಿದೆ. ಮನುಷ್ಯನಾಗಿ ಹುಟ್ಟೋದೇ ಆತ್ಮಜ್ಞಾನವನ್ನು ಪಡೆದು ಆ ದಿವ್ಯ ಆನಂದವನ್ನು ಆನಂದಿಸೋದಕ್ಕೆ ಹುಟ್ಟುವಂಥದ್ದು. ನಾವು ಬಂದಿರೋವಂಥ ಉದ್ದೇಶಗಳನ್ನು ಮರೆತು ಇದೇ ನಾನು, ಇದೇ ನನ್ನ ಕುಟುಂಬ, ಇದೇ ನನ್ನ ಜಗತ್ತು ಅಂತ ತಿಳ್ಕೊಂಡು ಇಲ್ಲಿ ಸಿಗುವಂಥ ಸುಖ ದುಃಖಗಳನ್ನು ಅನುಭವಿಸುತ್ತಾ, ನೋವುಗಳನ್ನು ಅನುಭವಿಸುತ್ತಾ ನಾವು ಸಾಗ್ತಾ ಇದ್ದೀವಿ. ಈ ಲಲಿತಾ ಸಹಸ್ರನಾಮವನ್ನು ನಾವು ಮಾಡಿದಾಗ ಅದರಲ್ಲಿ ಆತ್ಮಜ್ಞಾನ ಉಂಟಾಗುತ್ತೆ. ಆತ್ಮಜ್ಞಾನ ಯಾತಕ್ಕೋಸ್ಕರ ಬೇಕು ಅಂತಂದರೆ, ನಮ್ಮೊಳಗಡೆ ಅಗಾಧವಾದಂಥ ಆನಂದ ಒಳಗಡೆ ಇದೆ. ನಾವು ಆ ಆನಂದವನ್ನು, ಆ ದಿವ್ಯತೆಯನ್ನು ಹೊರಗೆ ಹುಡುಕ್ತಾ ಇದ್ದೀವಿ. ಇದನ್ನು ಅಭ್ಯಾಸ ಮಾಡೋದ್ರಿಂದ, ಈ ಸೂತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಗತಿ, ನಂತರ ಸಾಂಸಾರಿಕವಾದಂಥ ಸಾಗರದಿಂದ, ಈ ದುಃಖಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯತೆ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಯಾವುದು ಕರ್ಮ, ಯಾವುದು ಅಕರ್ಮ. ಅಕರ್ಮ ಅನ್ನುವುದು ಎಂಥ ಬುದ್ಧಿವಂತರಿಗೂ ಸಹ ತಿಳಿಯೋದಿಲ್ಲ, ತೀರ್ಮಾನಿಸೋದಕ್ಕೆ ಆಗೋದಿಲ್ಲ. ಅದನ್ನು ಯಾರಾದರೂ ಅರ್ಥ ಮಾಡಿಕೊಂಡ್ರೆ ಯಾವುದೇ ವ್ಯಕ್ತಿ ಆದ್ರೂ ಮುಕ್ತನಾಗ್ತಾನೆ, ತನ್ನಲ್ಲಿರುವಂಥ ಆನಂದವನ್ನು ಪಡೀತಾನೆ ಅನ್ನೋದು ಹೇಳ್ತಾನೆ ಅರ್ಜುನನಿಗೆ ಶ್ರೀಕೃಷ್ಣನ್. ಈ ಭಗವದ್ಗೀತೆಯಲ್ಲಿ ಬರುವಂಥ ವಿಷಯಗಳಿಗೂ ಈ ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ವಿಷಯಗಳಿಗೂ ಬಹಳ ಸಾಮ್ಯತೆ ಇದೆ. ಏಕೆಂದರೆ ಆ ಭಗವಂತ ಎಲ್ಲ ಕಡೆ ವ್ಯಾಪಿಸಿರೋವಂಥದ್ದು, ಅದೇ ರೀತಿ ಜಗನ್ಮಾತೆನೂ ಎಲ್ಲ ಕಡೆ ವ್ಯಾಪಿಸಿರೋವಂಥ ದಿವ್ಯತೆಯನ್ನು ನಾವು ಅರ್ಥ ಮಾಡ್ಕೊಬೇಕು. ಕರ್ಮ ನಡೆಯುವಂಥದ್ದು 2 ಕ್ಷಣ 3 ಕ್ಷಣ. ಪ್ರತಿಕರ್ಮ ಮಾಡೋವಂಥದ್ದು ಅಕರ್ಮ ಅಂತ ಕರೀತಾರೆ. ಪ್ರತಿಕರ್ಮಗಳನ್ನು ಗಂಟೆಗಟ್ಟಲೆ, ದಿನಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಈ ಪ್ರತಿಕರ್ಮ ಅನ್ನುವಂಥದ್ದು ಮಾಡ್ತಾನೆ ಇರ್ತೀವಿ. ಸಾಮಾನ್ಯವಾಗಿ ಇದನ್ನು ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವನು ಮಲಗಿದ್ರೂ ಸಹ ಯಾವುದೋ ಒಂದು ವಿಷಯನ ಅವನು ಚಿಂತನೆ ಮಾಡ್ತಾನೆ ಇರ್ತಾನೆ, ಯೋಚನೆ ಮಾಡ್ತಾನೆ ಇರ್ತಾನೆ. ಯಾರೋ ಒಬ್ಬರು ಯಾವಾಗಲೂ ಬೈದಿರ್ತಾರೆ, ಅದನ್ನೇ ಕುರಿತು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಪ್ರತಿಕ್ರಿಯೆ ಮಾಡ್ತಾನೆ ಇರ್ತಾರೆ ಮನಸ್ಸಿನಲ್ಲಿ. ಈ ಜಗತ್ತಲ್ಲಿ ಎಷ್ಟು ಜನಗಳಿದ್ದಾರೆ? 800 ಕೋಟಿ ಜನಗಳಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನಗಳಿದ್ದಾರೆ. ಒಬ್ಬೊಬ್ಬರ ಮನಸ್ಸು ಸಹ ಒಂದೊಂದು ಜಗತ್ತು, ಅವ್ರದ್ದೇ ಆದಂಥ ಜಗತ್ತು, ಅವ್ರದ್ದೇ ಆದಂಥ ಲೋಕ. ಆ ಲೋಕದಲ್ಲಿ ಅವರೇ ವ್ಯವಹರಿಸ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನ ಒಳಗಡೆ ಇಲ್ಲೇನಾದರೂ ತೂತು ಮಾಡಿ ಸೂಕ್ಷ್ಮ ದರ್ಶಕದಿಂದ ಆ ಮನಸ್ಸನ್ನು ನೋಡೋ ಅಂಥದ್ದಿದ್ದರೆ ನಿಜಕ್ಕೂ
ಬೆಚ್ಚಿ ಬೀಳೋವಂಥ ವಿಷಯಗಳಾಗಿರುತ್ತೆ. 25 ವರ್ಷಗಳ ಹಿಂದೆ ಯೋಗ ತರಗತಿ ಮಾಡ್ತಾ ಇದ್ದಾಗ ಒಂದು 5ರಿಂದ 10 ನಿಮಿಷದ ಮುಂಚೆ ಆ ಒಂದು ತರಗತಿಗೆ ಹೋಗ್ತಾ ಇದ್ದೆ ನಾನು. ಅಲ್ಲಿ ಹೋಗಿ ಸೇರ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಒಂದು ಸ್ಟೂಡೆಂಟ್ ಯಾರೋ ಒಬ್ಬರು ಫೋನ್ ಮಾಡಿದ್ರು. ಸರ್ ನನ್ನ ಹೆಂಡ್ತಿನ ಕೊಲೆ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಗಾಬರಿಯಿಂದ ಫೋನ್ ಮಾಡಿ. ನಾನು ಕೇಳಿದೆ, ಏನಾಯಿತು ಅಂತ ಕೇಳಿದೆ ನಾನು. ಇಲ್ಲ, ನಾನು ರಾತ್ರಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಾನು ಗಂಡ ಹೆಂಡ್ತಿ ಮಧ್ಯೆ ಜಗಳ ಆಯಿತು, ಹಾಗಾಗಿ ನಾನು ಆಕೆನ ಆ ಕೋಪ ಬಂದು ಆಕೆನ ನಾನು ಕೊಲೆ ಮಾಡಿಬಿಟ್ಟೆ ಅಂತ. ಸರಿ, ನೀವು ಎಲ್ಲಿದ್ದೀರಾ ಈಗ ಅಂತ ಕೇಳಿದೆ. ರೂಮ್ ಒಳಗಡೆ ಬೋಲ್ಟ್ ಹಾಕ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಸರಿ, ನೀವು ಆ ಬೋಲ್ಟನ್ನು ತೆಗೆದು ನಿಧಾನಕ್ಕೆ ಬಗ್ ನೋಡಿ ಅಂತ ಹೇಳ್ಬಿಟ್ಟು ಹೇಳಿದೆ. ನಿಧಾನಕ್ಕೆ ಬೋಲ್ಟ್ ತೆಗೆದು ನೋಡಿದ್ರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಹೆಂಡ್ತಿ. ಇದೇನಿದು ಆಶ್ಚರ್ಯ ಅಂತ ಹೇಳಿದ್ರೆ, ಅವ್ರು ಕಂಡಿದ್ದು ಕನಸು. ಆ ಕನಸನ್ನು ನಿಜ ಅಂತ ತಿಳ್ಕೊಂಡ್ರು. ನಾನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಆಕೆ ಬೆಳಗ್ಗೆ ಎದ್ದು ಏನೋ ಕಸ ಗುಡಿಸ್ತಾಯಿದ್ರು, ನೋಡಿದ್ದೆ. ಅದಕ್ಕೋಸ್ಕರ ಹೇಳಿದೆ ನಾನು. ಯಾವುದನ್ನು ಅನುಭವಿಸೋದಕ್ಕೆ ಸಿಗಲಿಲ್ವೋ ಅದನ್ನು ನಾವು ಮನಸ್ಸಿನಲ್ಲಿ ಅನುಭವಿಸ್ತೀವಿ. ಹೆಂಡ್ತಿನ ಕೊಲೆ ಮಾಡಬೇಕು ಅಂತ ಅನಿಸಿದ್ರೆ ಅದು ಕನಸಿನಲ್ಲಾದ್ರೂ ಆ ದ್ವೇಷವನ್ನು ತೀರಿಸ್ಕೊತೀವಿ. ಉಪವಾಸ ಇದ್ದೀನಿ, ನನಗೆ ಹಸಿವು ಆಗ್ತಾಯಿದೆ ಅಂತಂದರೆ ಮೃಷ್ಟಾನ್ನ ಭೋಜನಗಳನ್ನು ನಾನು ಕನಸಿನಲ್ಲಿ ತಿಂತೀನಿ. ನಿರಂತರವಾಗಿ ಯಾವುದು ಹೊರಗೆ ಸಿಗಲಿಲ್ವೋ ಅದನ್ನು ಕನಸಿನಲ್ಲಿ ಪಡೆದು ನಾನು ತೃಪ್ತಿಯನ್ನು ಅನುಭವಿಸ್ತೀನಿ. ತನ್ನ ಮಗ ತಂದೆಯನ್ನು ಕೊಲೆ ಮಾಡಬೇಕು ಅಂದ್ಕೊತಾನೆ, ಯಾಕೆಂದರೆ ಹಿಂಸೆ ಕೊಡ್ತಾನೆ ಅಂತೇಳ್ಬಿಟ್ಟು. ಯಾವುದೋ ಒಂದು ಟೀಚರ್ಗೆ ಹೊಡಿಬೇಕು ಅನ್ಕೊತಾನೆ. ಯಾವುದೋ ಒಬ್ಬ ತಾಯಿ ಮಗಳನ್ನು ಹೊಡಿಬೇಕು, ಹಿಂಸೆ ಕೊಡಬೇಕು ಅಂತ ಅನ್ಕೊತಾಳೆ. ಮಗಳು ತಾಯಿಯನ್ನು ಹಿಂಸೆ ಮಾಡಬೇಕು ಅಂತ ಅನ್ಕೊತಾಳೆ. ನನ್ನ ಮಾತು ನೀನು ಕೇಳ್ತಾ ಇಲ್ಲ, ಅದಕ್ಕೋಸ್ಕರ ನಿನಗೆ ಹಿಂಸೆ ಮಾಡಬೇಕು, ನಿನ್ನನ್ನು ಕೊಲೆ ಮಾಡಬೇಕು ಅನ್ನೋ ಮಟ್ಟಕ್ಕೆ ಆ ಕನಸಿನಲ್ಲಾದ್ರೂ ಅದನ್ನು ತೀರಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಕನಸಿನಲ್ಲಿ ನಿರಂತರವಾಗಿ ಈ ಒಂದು ಪ್ರತಿಕರ್ಮಗಳು ನಡೀತಾ ಇರುತ್ತೆ. ನಾವು ಹೇಳ್ಬೋದು, ಅವರು ನಾನು ಇಡೀ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಒಂದು ಇರುವೆಗೂ ಸಹ ತೊಂದರೆ ಕೊಟ್ಟಿಲ್ಲ, ಒಂದು ಪಕ್ಷಿಗೂ ಸಹ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನಾನು ಹಿಂಸೆಯನ್ನು ಕೊಟ್ಟವನಲ್ಲ, ನನಗೆ ಯಾಕೆ ಈ ಕಷ್ಟ ಬಂದಿದೆ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಹೇಳ್ಕೊತಾರೆ. ಆದರೆ ಅವರು ಅವರ ಮನಸ್ಸಿನ ಆಳಕ್ಕೆ ಇಳಿದು ನೋಡಿದಾಗ ಅವ್ರ ಮನಸ್ಸಿನೊಳಗಡೆ ಏನೆಲ್ಲ ನಡೆಯುತ್ತೆ ಅನ್ನೋದು ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರ. ಯಾಕೆಂದರೆ ನನಗೂ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಯಾವಾಗ ಈ ಸಾಧನೆಗಳು ಅಂತ ಮಾಡ್ತಾರೋ ಆವಾಗ ಆ ಮನಸ್ಸಿನ ಗುಣಗಳನ್ನು ತಿಳ್ಕೊಬೇಕು. ನಾವು ಆ ಮನಸ್ಸಿನೊಳಗಡೆ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಬೇಕು. ಈ ಮನಸ್ಸಿನೊಳಗಡೆ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹೋಗೋದೇ ಆಧ್ಯಾತ್ಮಿಕ ಸಾಧನೆ. ಇದನ್ನು ನಾವು ಒಳಗಡೆ ರಿಸರ್ಚ್ ಅಂತ ಕರಿತೀವಲ್ಲ, ಈ ಆಧ್ಯಾತ್ಮಿಕ ವಿಜ್ಞಾನ, ಸ್ಪಿರಿಚುವಲ್ ಸೈನ್ಸ್ ಅಂತೇಳ್ಬಿಟ್ಟು ಕರಿತೀವಲ್ಲ, ಅದೇ ಇದು. ಲಲಿತಾ ಸಹಸ್ರನಾಮದಲ್ಲಿ ಅಂಥ ವಿಷಯಗಳು ತುಂಬ ಇದ್ದಾವೆ. ಅದಕ್ಕೋಸ್ಕರ ಒಂದೊಂದು ನಾಮವನ್ನು ತಿಳ್ಕೊಳ್ತಾ ನಾವು ವಿಚಾರ ಮಾಡ್ತಾ ಹೋಗೋಣ. ಈ ಪ್ರತಿಕರ್ಮಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಕರ್ಮ ನಡೆಯುವಂಥದ್ದು 1 ಕ್ಷಣ 2 ಕ್ಷಣ, ಪ್ರತಿಕರ್ಮಗಳು ನಡೆಯುವಂಥದ್ದು ವರ್ಷಗಟ್ಟಲೆ ನಡೀತಾ ಇರುತ್ತೆ. ಯಾವಾಗಲೂ ಅವಮಾನ ಮಾಡಿರ್ತಾರೆ ನಮಗೆ. ಇವತ್ತಿಗೂ ನನ್ನೊಳಗಡೆ ನಾನು ಅವ್ರಿಗೆ ಏನಾದರೂ ಶಾಪ ಹಾಕ್ತಾ ಇರ್ತೀನಿ, ಬೈತಾ ಇರ್ತೀನಿ. ನೆಮ್ಮದಿ ಅನ್ನುವಂಥದ್ದು ಮನಸ್ಸಿನೊಳಗಡೆ ಇರೋದಿಲ್ಲ. ಯಾಕೆಂದರೆ ಆ ವ್ಯಕ್ತಿ ಚಿತ್ರ ಬಂದ ಕೂಡಲೇ ಪ್ರತಿಕ್ರಿಯೆಗಳು ನಡೀತಾನೇ ಇರುತ್ತೆ. ಅದೇ ರೀತಿ ತಂದೆಯ ಜೊತೆಯಲ್ಲಿ ಪ್ರತಿಕ್ರಿಯೆ ನಡೀತಾ ಇರುತ್ತೆ, ತಾಯಿ ಜೊತೆಯಲ್ಲಿ ಪ್ರತಿಕ್ರಿಯೆ ನಡೀತಾ ಇರುತ್ತೆ, ಮಗನ ಜೊತೆಯಲ್ಲಿ ಪ್ರತಿಕ್ರಿಯೆ ನಡೀತಾ ಇರುತ್ತೆ, ಮಗಳ ಜೊತೆಯಲ್ಲಿ ಪ್ರತಿಕ್ರಿಯೆ ನಡೀತಾ ಇರುತ್ತೆ. ಈ ದೃಶ್ಯಗಳು ಒಳಗಡೆ ನಡೀತಾ ಇರುತ್ತೆ. ಈ ಶತ್ರುಗಳ ಜೊತೆಯಲ್ಲಿ ನಾವು ನಿರಂತರವಾಗಿ ಈ ಪ್ರತಿಕ್ರಿಯೆಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಹಾಗಾಗಿ ಅದಕ್ಕಾಗಿ ಅಂಥ ಒಂದು ಘಟನೆಗಳು, ಸನ್ನಿವೇಶಗಳು ನಿರಂತರವಾಗಿ ನಮ್ಮನ್ನು ದುಃಖಿತರನ್ನಾಗಿ ಮಾಡುತ್ತೆ, ನಂತರ ಉದ್ವೇಗಭರಿತವಾಗಿ ಮಾಡ್ತವೆ. ಹಾಗಾಗಿ ಒಮ್ಮೆ ಏನಾದರೂ ಈ ಉದ್ವೇಗಕ್ಕೆ ಒಳಗಾದಾಗ ಅದು ಒಂದು ಕೆರೆಯಲ್ಲಿ ಒಂದು ಕಲ್ಲನ್ನು ಎಸೆದರೆ ಅದು ದಡದವರೆಗೂ ಹೋಗಿ ತಲುಪೋಗುತ್ತಲ್ಲ, ಅಲೆ ಬಂದು ದಡಕ್ಕೆ ಬಂದು ಹೊಡೆಯುತ್ತೆ. ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಒಂದು ವಿಷಯವನ್ನು, ಒಂದು ದುಃಖವನ್ನು, ಒಂದು ದ್ವೇಷವನ್ನು ಹಾಕಿದ ಕೂಡಲೇ ಅದು ಶರೀರದವರೆಗೂ ಬಂದು ಕಂಪಿಸುತ್ತೆ. ಹಾಗಾಗಿ ಈ ಒಂದು ಆಧ್ಯಾತ್ಮಿಕ ಸೈನ್ಸ್ ಅಂತ ಏನು ಕರಿತೀವಿ, ಸ್ಪಿರಿಚುವಲ್ ಸೈನ್ಸ್ ಅನ್ನೋದನ್ನು, ಇದನ್ನು ಇವತ್ತು ನಾವು ಇದನ್ನು ಅರ್ಥ ಮಾಡ್ಕೊಬೇಕು. ಇದನ್ನು ಅರ್ಥ ಮಾಡಿಕೊಂಡು ಏನು ಮಾಡಬೇಕು, ಪ್ರತಿಕರ್ಮಗಳು ನಿಲ್ಲಿಸೋದು ಹೇಗೆ
ಅದು ಬಹಳ ಕಷ್ಟ. ಬುದ್ಧಿವಂತರಿಗೆ ಕಷ್ಟ ಅಂತ ಹೇಳ್ಬೇಕಾರೆ ನಮ್ಮಂಥವ್ರಿಗೆ ಹೇಳ್ಬೋದಾ? ನಮ್ಮಂಥವ್ರಿಗೆ ಅದು ಸಾಧ್ಯ ಇದೆಯಾ? ಜಗನ್ಮಾತೆ ದಾರಿ ತೋರಿಸ್ಕೊಡ್ಬೇಕು. ಅದಕ್ಕಾಗಿ ಒಂದು ದೈವಿ ಶಕ್ತಿಗೆ ನಾವು ಶರಣಾಗತರಾಗಬೇಕು. ಶಾರದಾ ಮಾತೆ ಹೇಳ್ತಾರೆ, ಮಗು ಭಗವಂತನಲ್ಲಿ ಶರಣಾಗೋದ್ರಿಂದ ವಿಧಿಯು ತಾನು ಬರೆದದ್ದನ್ನು ಮತ್ತೊಂದು ಕೈಯಿಂದ ಅಳಿಸೇ ಹಾಕುತ್ತೆ ಅಂತೇಳ್ಬಿಟ್ಟು. ಇದು ಯಾವಾಗಲೂ ನಾವು ನೆನಪಿಟ್ಕೊಬೇಕು. ಭಗವಂತನಲ್ಲಿ ಶರಣಾಗುವಂಥದ್ದು, ಜಗನ್ಮಾತೆಯಲ್ಲಿ ಶರಣಾಗುವಂಥದ್ದು, ಈ ರೀತಿ ಆದಾಗ ನಮ್ಮ ಮನಸ್ಸಿನ ಒಳಗಡೆ ಏನಿದೆ ಅದೆಲ್ಲ ಗೊತ್ತಾಗುತ್ತೆ. ಆತ್ಮ ದರ್ಶನ ಆಗುತ್ತೆ, ಜಗನ್ಮಾತೆಯ ದರ್ಶನ ಆಗುತ್ತೆ, ಹೊರಗೆ ನೀವು ಬೇಡಿದ್ದೆಲ್ಲ ಸಿಗುತ್ತೆ. ಈ ಒಂದು ಲಲಿತಾ ಸಹಸ್ರನಾಮವನ್ನು ನಾವು ಪಠಿಸಿದಾಗ, ಅಭ್ಯಾಸ ಮಾಡಿದಾಗ, ಈ ಒಂದು ಕರ್ಮ ಪ್ರತಿಕರ್ಮಗಳನ್ನು ಹೇಗೆ ನಿಲ್ಲಿಸೋದು ಅಂತಂದರೆ, ಅದಕ್ಕೆ 6 ಟೂಲ್ಸ್ ಇದೆ. 6 ಟೂಲ್ಸ್. ಮೊದಲನೇ ಟೂಲ್ಸ್ ಏನು ಅಂತಂದರೆ, ಜ್ಞಾಪಿಸ್ಕೊಳ್ಬಾರ್ದು. ಅಂದರೆ ಹಿಂದೆ ಏನೋ ಒಂದು ಕಹಿ ಘಟನೆ ನಡೆದಿದೆ, ಆ ಘಟನೆನ ಮರ್ತು ಬಿಡಬೇಕು. ಎರಡನೇದು, ಕಲ್ಪಿಸ್ಕೊಳ್ಬಾರ್ದು. ಆ ಒಂದು ದೃಶ್ಯನ ನಾವು ಮನಸ್ಸಿನ ಮುಂದೆ ಬರುತ್ತೆ. ಹೀಗೆ ಅವಮಾನ ಮಾಡಿದ ನನಗೆ, ನನ್ನ ತಂದೆ ಹೀಗೆ ಅವಮಾನ ಮಾಡ್ದ, ನನ್ನ ತಾಯಿ ಹೀಗೆ ಅವಮಾನ ಮಾಡಿದ್ಲು, ನನ್ನ ಬಂಧು ಹೀಗೆ ಅವಮಾನ ಮಾಡ್ದ, ನನ್ನ ಹಿತಶತ್ರುಗಳು ಈ ಥರ ಅವಮಾನ ಮಾಡಿದ್ರು, ಅವರಿಗೆ ಪ್ರತಿಕ್ರಿಯೆಯಾಗಿ ಏನು ಮಾಡ್ಬೋದು ಅಂತ ಪ್ರತಿಕಲ್ಪನೆ ಮಾಡ್ತಾ ಇರ್ತೀವಲ್ಲ, ಆ ಕಲ್ಪನೆ ಮಾಡೋದನ್ನು ನಿಲ್ಲಿಸ್ಬೇಕು. ಮೊದಲನೇದು ಜ್ಞಾಪಿಸ್ಕೊಬಾರ್ದು, ಎರಡನೇದು ಕಲ್ಪಿಸ್ಕೊಳ್ಬಾರ್ದು. ಈಗ ಏನಾಗ್ಬಿಡುತ್ತೋ, ಅವರು ಈ ಥರ ನಮ್ಮ ಮೇಲೆ ಪ್ರತೀಕಾರ ತೀರಿಸ್ತಾ ಇದ್ದಾರಲ್ಲ, ಇದು ಏನಾಗುತ್ತೋ ಅನ್ನೋದನ್ನು ಯೋಚನೆ ಮಾಡ್ಬೋದು. ಆಮೇಲೆ ಪರೀಕ್ಷಿಸಬಾರ್ದು, ಯಾವುದೇ ವಿಷಯಗಳನ್ನು ಪರೀಕ್ಷೆ ಮಾಡಬಾರ್ದು. ಆಮೇಲೆ ನಮಗೆ ಏನೋ ಒಂದು ಮನಸ್ಸಿನಲ್ಲಿ ಏನೋ ಉದ್ವೇಗ ಆಗುತ್ತೆ, ಇನ್ನೇನೋ ಆಗುತ್ತೆ, ಅದನ್ನು ನಿಯಂತ್ರಿಸೋಕ್ಕೆ ಹೋಗ್ಬಾರ್ದು. ಈಗ ಮನಸ್ಸಿನಲ್ಲಿ ಕೋಪ ಬರ್ತಾ ಇದೆ ಅಂತಂದರೆ ನಿಯಂತ್ರಿಸೋಕ್ಕೆ ಹೋಗ್ತೀವಿ. ಉದಾಹರಣೆ ಹೇಳಬೇಕು ಅಂದರೆ, ನಾನು ಡಾಕ್ಟರ್ ಹೇಳಿದ್ದಾರೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನಾನೇನಾದರೂ ಈಗ ಕೋಪಗೊಂಡ್ರೆ ಆಮೇಲೆ ಏನಿಲ್ಲ ಅಂತೇಳ್ಬಿಟ್ಟು ನಾವು ಎಚ್ಚರಿಕೆ ಕೊಡ್ತೀವಿ. ಡಾಕ್ಟ್ರು ಹೇಳಿರ್ತಾನೆ, ಜಾಸ್ತಿ ಕೋಪ ಮಾಡ್ಕೊಂಬೇಡಿ, ನಿಂಗೆ BP ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು. ಆ ಒಂದು ಕಾರಣಕ್ಕೋಸ್ಕರ ನಾವು ನಿಯಂತ್ರಿಸೋಕ್ಕೆ ಹೋಗ್ತೀವಿ. ನಿಯಂತ್ರಿಸೋಕ್ಕೆ ಹೋಗ್ಬಾರ್ದು. ಏನಾಗುತ್ತೆ ಅನ್ನೋ ಅಂಥದ್ದನ್ನು ಹಾಗೆ ಗಮನಿಸೋದಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಅದು ತನ್ನಿಂದ ತಾನೇ ನಿಯಂತ್ರಣಕ್ಕೆ ಸಿಗ್ತಾ ಹೋಗುತ್ತೆ. ಆಮೇಲೆ 6ನೇದು ಏನಂತಂದರೆ, ವಿಶ್ರಮಿಸೋದು, ರಿಲ್ಯಾಕ್ಸಾಗಿರೋವಂಥದ್ದು. ಯಾವಾಗಲೂ ರಿಲ್ಯಾಕ್ಸಾಗಿರ್ಬೇಕು. ಈಗ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದೀನಿ, ರಿಲ್ಯಾಕ್ಸಾಗಿರಬೇಕು. ಎಲ್ಲ ಒಂದು ಕಡೆ ಮಲಗಿದ್ದೀನಿ, ರಿಲ್ಯಾಕ್ಸಾಗಿರಬೇಕು. ಈ ರೀತಿ 6 ಸೂತ್ರಗಳನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊತಾರೋ ಅವರು ನಿರಂತರವಾಗಿ ಆನಂದವಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರಲ್ಲಿ ಉದ್ವೇಗಗಳು, ಕೋಪಗಳು, ಭಯ ಈ ಥರದ್ದೆಲ್ಲ ಯಾವುದೂ ಬರೋದಿಲ್ಲ. ಬೇಕಾದ್ರೆ ಅಭ್ಯಾಸ ಮಾಡಿ ನೋಡಿ. ಇದನ್ನು ಅಭ್ಯಾಸ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಅಭ್ಯಾಸ ಮಾಡೋಕ್ಕೇನಾದರೂ ಆಯಿತು ಅಂತಂದರೆ ನಿಜವಾಗಲೂ ಅದು ಜೀವನದಲ್ಲಿ ಏನೋ ಒಂದು ಘಟಿಸುತ್ತೆ. ಆ ಘಟಿಸೋ ಅಂಥದ್ದು ನಮ್ಮೊಳಗಡೆ ಆಗಬೇಕು. ನಿರಂತರವಾಗಿ ಸಂತೋಷವಾಗಿರೋವಂಥದ್ದು, ನನಗೆ ಇಷ್ಟೆಲ್ಲ ಸಿಕ್ಕಿದೆಯಲ್ಲ ಅನ್ನೋ ಅಂಥದ್ದು ಈ ಒಂದು ಪ್ರಕೃತಿ ಮಾತೆಗೆ, ಆ ದಿವ್ಯ ಮಾತೆಗೆ ಒಂದು ಕೃತಜ್ಞತೆ ಅರ್ಪಿಸುವಂಥದ್ದು, ಆಮೇಲೆ ಪ್ರಾರ್ಥನೆ ಮಾಡುವಂಥದ್ದು. ಈ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಆವಾಗ ನಮ್ಮ ಒಳಗಡೆ ಉದ್ವೇಗ ಅನ್ನುವಂಥದ್ದು, ಕೋಪ ತಾಪಗಳು ಅನ್ನುವಂಥದ್ದು ಅದೆಲ್ಲ ಕಡಿಮೆ ಆಗುತ್ತೆ. ಈಗ ಮನಸ್ಸನ್ನು ನೋಡೋ ಅಂಥದ್ದೇ ಇದೇ ಸ್ಪಿರಿಚುವಲ್ ಸೈನ್ಸ್ ಅಂತೇಳ್ಬಿಟ್ಟು. ತನ್ನನ್ನು ತಾನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು. ನನ್ನ ಮನಸ್ಸಿನೊಳಗಡೆ ಏನು ನಡೀತಾ ಇದೆ, ನನ್ನ ಮನಸ್ಸನ್ನು ಹೇಗೆ ನೋಡೋವಂಥದ್ದು, ನನ್ನೊಳಗಡೆ ಏನು ನಡೀತಾ ಇದೆ, ಆ ಒಂದು ಜಗತ್ತನ್ನು ನೋಡೋವಂಥ ಒಂದು ಪ್ರಯತ್ನ ಮಾಡಬೇಕು. ಆವಾಗ ಫಸ್ಟು ನಿಮಗೆ ಮೊದಲು ಸ್ವಲ್ಪ ಭಯ ಆಗುವಂಥದ್ದು ಅದೆಲ್ಲ ಆಗುತ್ತೆ. ಆದರೆ ನನ್ನೊಳಗಡೆ ಏನು ನಡೀತಾ ಇದೆ ಅನ್ನೋದು ನೋಡೋಕ್ಕೆ ಶುರು ಮಾಡಿದ್ಮೇಲೆ ನೀವು ಈ ಒಂದು ಸ್ಪಿರಿಚುವಲ್ ಸೈನ್ಸ್ಗೆ ಎಂಟ್ರಿ ಆಗ್ತಾಯಿದ್ದೀರಾ ಅಂತ ಅರ್ಥ. ಲಲಿತಾ ಸಹಸ್ರನಾಮವನ್ನು ಪ್ರಾರಂಭ ಮಾಡೋಣ. ಲಲಿತಾ ಸಹಸ್ರನಾಮದ ಮೊದಲನೇ ಸೂತ್ರ, ಓಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭ ಚತುರ್ಬಾಹುರ್ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಶ್ರೀಮಾತಾ
ಮೊದಲನೇ ನಾಮ. ನಾವು ನಮ್ಮ ತಾಯಿಯನ್ನು ನಾವು ಮಾತಾ ಎಂದು ಕರೆಯುತ್ತೇವೆ. ಮಾತಾ ಎಂದರೆ ತಾಯಿ ಅನ್ನೋ ಅರ್ಥ. ನಂತರ ಶ್ರೀ ಎಂಬ ಪೂರ್ವ ಪ್ರತ್ಯಯವನ್ನು ಇಲ್ಲಿ ಮುಖ್ಯವಾಗಿಟ್ಟಿದ್ದಾರೆ. ಶ್ರೀಮಾತಾ, ಶ್ರೀ ತಾಯ್ತನದ ಅತ್ಯುನ್ನತವಾದಂಥ ರೂಪವನ್ನು ಪ್ರತಿನಿಧಿಸುತ್ತೆ ಶ್ರೀ ಅನ್ನುವಂಥದ್ದು. ಮಾನವ ತಾಯಂದಿರು, ಮನುಷ್ಯರ ತಾಯಂದಿರು ತನ್ನ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಾರೆ ಅಲ್ವಾ. ಆದರೆ ಅವರು ಅನುಭವಿಸುವಂಥ ಸುಖ ದುಃಖಗಳು, ದುಃಖ ದುಮ್ಮಾನಗಳನ್ನು, ನೋವುಗಳನ್ನು ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನನ್ನೊಳಗಡೆ ಏನೋ ಒಂದು ನೋವಿದೆ, ಮನಸ್ಸಿನಲ್ಲಿ ನೋವಿದೆ, ಶರೀರದಲ್ಲಿ ನೋವಿದೆ, ಇನ್ನೇಂತರಲ್ಲೋ ನೋವಿದೆ. ಆ ನೋವನ್ನು, ಆ ದುಃಖವನ್ನು, ಅದನ್ನು ಅಳಿಸೋದಕ್ಕೆ ಸಾಮಾನ್ಯ ತಾಯಂದರಿಂದ ಆಗೋದಿಲ್ಲ. ಹಾಗಾಗಿ ಲಲಿತಾಂಬಿಕೆಯು ಮನುಷ್ಯರ ತಾಯಿಗಿಂತ ಹೆಚ್ಚಿನವಳಾಗಿರೋದ್ರಿಂದ ಆಕೆ ತನ್ನ ಮಕ್ಕಳ ದುಃಖ ಸಂಕಷ್ಟಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಮಕ್ಕಳು ಎಂದರೆ ಈ ಬ್ರಹ್ಮಾಂಡದ ಎಲ್ಲ ಜೀವಿಗಳು, ಎಲ್ಲ ನಕ್ಷತ್ರ ಪುಂಜಗಳು ಎಲ್ಲವೂ ಸೇರಿ ಆಕೆಯ ಮಕ್ಕಳು. ಇಡೀ ಬ್ರಹ್ಮಾಂಡಕ್ಕೆ ಅವಳು ತಾಯಿ. ಅವಳು ಸೃಷ್ಟಿಕರ್ತೆ. ಸೃಷ್ಟಿ ಸ್ಥಿತಿ ಲಯಕಾರಕಗಳು ಆಗಿರುವುದರಿಂದ ಆಕೆಯನ್ನು ಮಾತಾ ಎಂದು ಸಂಬೋಧಿಸುತ್ತೇವೆ. ಬ್ರಹ್ಮಾಂಡವು ಅವಳಿಂದ ಸೃಷ್ಟಿಯಾಯಿತು. ಬ್ರಹ್ಮಾಂಡವು ಆಕೆಯ ಸೂಚನೆಗಳ ಪ್ರಕಾರ ಕಾರ್ಯನಿರ್ವಹಿಸುತ್ತೆ. ಅಂದರೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಸಂಭವಿಸುವಾಗ ಬ್ರಹ್ಮಾಂಡವು ಮತ್ತೆ ಅವಳಲ್ಲಿ ಹೋಗಿ ವಿಲೀನವಾಗುತ್ತೆ. ಸಂಸಾರದ ಚಕ್ರವು ಜನನ ಮತ್ತು ಮರಣಗಳ ಮೂಲಕ ಪರಿವರ್ತನೆ ಆಗ್ತಾ ಇರುತ್ತೆ. ಸಂಸಾರವನ್ನು ಅದಕ್ಕೆ ಸಾಗರ ಅಂತ ಕರೆದಿದ್ದಾರೆ. ಸಂಸಾರದಲ್ಲಿ ಬರುವಂಥ ದುಃಖಗಳು ಯಾರಿಗೆ ಬೇಕು, ಈ ನೋವುಗಳು ಯಾರಿಗೆ ಬೇಕು, ಈ ಎಷ್ಟೋ ಜನ ಯಾಕಪ್ಪ ಬದುಕಿದ್ದೀವಿ ಅನ್ನೋ ಒಂದು ವಿಷಯಗಳನ್ನು ಹೊರಗೆ ಹಾಕ್ತಾ ಇರ್ತಾರೆ. ಸಾಕಪ್ಪ ಈ ಜಗತ್ತಿನ ಸವಾಸ ಅಂತೇಳ್ಬಿಟ್ಟು. ಆದರೆ ತಪ್ಪಿಸ್ಕೊಳಕ್ಕಾಗಲ್ಲ. ಏನು ಕರ್ಮಗಳನ್ನು ಮಾಡಿದ್ದೀವೋ ಅದನ್ನು ಅನುಭವಿಸ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಬದುಕಿರಬೇಕಾಗುತ್ತೆ. ಆ ಒಂದು ಮಾಡಿರುವಂಥ ಕರ್ಮಗಳನ್ನು ಅಲ್ಲಿ ಶೇಷರಹಿತವಾಗಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ಜಗನ್ಮಾತೆಯ ಸಹಸ್ರನಾಮಗಳು ಅಲ್ಲಿ ಸಹಾಯಕ್ಕೆ ಬರುತ್ತೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದರ ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ಸಂಸಾರ ಸಾಗರದ ಪ್ರವಾಹದ ವಿರುದ್ಧವಾಗಿ ನಾವು ಈಜೊಡೆಯೋಕ್ಕಾಗಲ್ಲ. ಈ ಶ್ರೀಮಾತೆಗೆ ಮಾತ್ರ, ಈ ಜಗನ್ಮಾತೆಗೆ ಮಾತ್ರ ಈ ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಯಾರು ಜಗನ್ಮಾತೆಯನ್ನು ಆಶ್ರಯಿಸ್ತಾರೋ ಅವರು ಈ ಸಂಸಾರ ಸಾಗರದಿಂದ ಪಾರಾಗೋದಕ್ಕೆ ಸಾಧ್ಯ. ಆಕೆಯನ್ನು ಪೂಜಿಸುವುದರಿಂದ ಮಾತ್ರ ಅದು ಸಾಧ್ಯ. ಆಕೆಯನ್ನು ಆರಾಧಿಸುವುದರಿಂದ ಮಾತ್ರ ಸಾಧ್ಯ ಅಂತೇಳ್ಬಿಟ್ಟು ಈ ಸೂತ್ರದ ಅರ್ಥ. ಶ್ರೀಮಾತಾ ಎಂದರೆ ದೇವತೆಗಳಾದಂಥ ಶ್ರೀಲಕ್ಷ್ಮಿ, ಸಂಪತ್ತಿನ ದೇವತೆ, ಸರಸ್ವತಿ ಜ್ಞಾನದ ದೇವತೆ, ರುದ್ರನ ಪತ್ನಿ ರುದ್ರಾಣಿ ಲಯ ದೇವತೆ. ಲಕ್ಷ್ಮಿ, ಸರಸ್ವತಿ, ರುದ್ರಾಣಿ ಆ ಮೂರು ತಾಯಂದಿರ ತಾಯಿ ಯಾರು ಅಂತಂದರೆ ಲಲಿತಾಂಬಿಕಾ. ರುದ್ರನು ಶಿವನಿಗಿಂತ ಭಿನ್ನನಾಗಿದ್ದಾನೆ. ಆದ್ದರಿಂದ ಶ್ರೀಮಾತಾ ಎಂದರೆ ಈ ಮೂರು ದೇವತೆಗಳ ತಾಯಿ ಎಂದರ್ಥ. ದೂರ್ವಾಸ ಮುನಿ ಅವರು ಶ್ರೀ ಶಕ್ತಿ ಮಹಿಮ್ನ ಎಂಬ ಸ್ತೋತ್ರಗಳನ್ನು 61 ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. 61 ಸ್ತೋತ್ರಗಳಲ್ಲಿ ಜಗನ್ಮಾತೆಯನ್ನು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಹೇ ಮಾತಾ, ನಾನು ಹಿಂದೆ ಅನೇಕ ತಾಯಂದಿರಲ್ಲಿ ಗರ್ಭಗಳಲ್ಲಿ ಯೋನಿಗಳಲ್ಲಿ ಹುಟ್ಟಿದ್ದೀನಿ. ಮುಂದೆಯೂ ಸಹ ಅನೇಕ ತಾಯಂದಿರ ಗರ್ಭದಲ್ಲಿ ಹುಟ್ಟಿ ಅನೇಕ ಯೋನಿಗಳಲ್ಲಿ ಹುಟ್ತೀನಿ. ನನ್ನ ತಾಯಂದಿರು ಅಸಂಖ್ಯಾತರು. ಏಕೆಂದರೆ ನನ್ನ ಬೇರೆ ಬೇರೆ ಜನನಗಳಿಗೆ ಬೇರೆ ಬೇರೆ ತಾಯಂದಿರಲ್ಲಿ ಹುಟ್ಟಿದ್ದೀನಿ. ನಾನು ಮತ್ತೆ ಹುಟ್ಟಲು, ನಾನು ಆ ನೋವುಗಳನ್ನು ಅನುಭವಿಸಲು ತುಂಬ ಹೆದರ್ತೇನೆ. ದಯವಿಟ್ಟು ನನ್ನನ್ನು ರಕ್ಷಿಸು. ಈ ಸಂಸಾರ ಬಂಧನದಿಂದ, ಈ ಜನನ ಮರಣಗಳ ಚಕ್ರದಿಂದ ನನ್ನನ್ನು ಬಿಡಿಸು ತಾಯಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತಾರೆ. ಯಾವುದೇ ಪದಕ್ಕೆ ಶ್ರೀ ಎಂಬ ಪೂರ್ವ ಪ್ರತ್ಯಯವನ್ನು ಸೇರಿಸಿದಾಗ ಅದು ಶ್ರೇಷ್ಠತೆಯನ್ನು ತೋರಿಸುತ್ತೆ. ದೇವಿಯ ಪೂಜೆಯಲ್ಲಿ ಶ್ರೀ ಪೂರ್ವ ಪದದೊಂದಿಗೆ ಅಂತಹ 5 ಪದಗಳು ಇವೆ. ಅದನ್ನು ಎಲ್ಲವೂ ಸೇರಿಸಿ ಶ್ರೀ ಪಂಚಕಂ ಅಂತ ಕರೀತಾರೆ. ಮೊದಲನೇದಾಗಿ ಶ್ರೀಪುರಂ ಅಂತ. ಶ್ರೀಪುರಂ ಅಂತಂದರೆ ಜಗನ್ಮಾತೆ ವಾಸಿಸುವ ಸ್ಥಳವನ್ನು
ಶ್ರೀಪುರಂ ಅಂತ ಕರೀತಾರೆ. ಆನಂತರ ಶ್ರೀಚಕ್ರ ಅಂತ ಕರೀತಾರೆ. ಶ್ರೀಚಕ್ರ ಅವಳು ಅಂಗರಕ್ಷಕರೊಂದಿಗೆ ವಾಸಿಸುವ ಅರಮನೆ. ಆ ಅರಮನೆಯಲ್ಲಿ ಹಲವಾರು ಯೋಗಿನಿಯರ ಜೊತೆಯಲ್ಲಿ ವಾಸಿಸ್ತಾಳೆ. ಆನಂತರ ಶ್ರೀವಿದ್ಯಾ ಆಧ್ಯಾತ್ಮಿಕ ಸಾಧಕರಿಗಾಗಿ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯೋದಕ್ಕೆ ಶ್ರೀವಿದ್ಯಾ ಸಾಧನೆಯನ್ನು ಮಾಡೋದಕ್ಕೆ ಒಂದು ಶ್ರೀವಿದ್ಯಾ ಸಾಧನ ಅಂತೇಳ್ಬಿಟ್ಟು ಕರೀತಾರೆ. ಮೂರಾಯಿತು. ಆನಂತರ ಶ್ರೀ ಸೂಕ್ತಂ, ಅವಳನ್ನು ಸ್ತುತಿಸುವ ಸ್ತೋತ್ರಗಳು ಶ್ರೀ ಸೂಕ್ತಂ. ಆನಂತರ ಶ್ರೀ ಗುರು. ಶ್ರೀ ಗುರು ಶಿಷ್ಯರಿಗೋಸ್ಕರ ತನ್ನೆಲ್ಲ ಜ್ಞಾನವನ್ನು ಧಾರೆ ಎರಿತಾನೆ. ಹಾಗಾಗಿ ಈ 5 ಶ್ರೀ ಪಂಚಕಂ ಅಂತ ಹೇಳ್ತಾರೆ. ತಂತ್ರಶಾಸ್ತ್ರದಲ್ಲಿ ಈ ಒಂದು ಅಂಶಗಳು ಇವೆ. ಶ್ರೀ ಎಂದರೆ ವೇದಗಳು ಎಂದರ್ಥ. ವೇದಗಳು ಹೇಗೆ ಬಂದವು ಅಂತಂದರೆ ಅದು ಪರಬ್ರಹ್ಮ ತತ್ವದಿಂದ ಆ ವೇದಗಳು ಹುಟ್ಟಿಕೊಂಡವು. ಈ ಸಹಸ್ರನಾಮವು ಲಲಿತಾಂಬಿಕೆಯನ್ನು ಎಲ್ಲರ ತಾಯಿ ಎಂದು ಸಂಬೋಧಿಸುವ ಮೂಲಕ ಪ್ರಾರಂಭವಾಗುತ್ತದೆ. ಇದು ವಿಶ್ವ, ಅದರ ಎಲ್ಲ ಜೀವಿಗಳ ಬಗ್ಗೆ ಅವಳ ಸಹಾನುಭೂತಿಯನ್ನು ಒತ್ತಿ ಹೇಳುತ್ತದೆ. ಅವಳು ಎಲ್ಲರನ್ನೂ ಸಹಾನುಭೂತಿಯಿಂದ ನೋಡ್ಕೊತಾಳೆ. ಹಾಗಾಗಿ ಈ ಒಂದು ಜಗತ್ತು ಸುಗಮವಾಗಿ ನಡೆಯುವಂಥದ್ದಕ್ಕೆ ಅವಳು ತಾಯಿಯಾಗಿ ಎಲ್ಲ ಕಾರ್ಯವನ್ನು ನಿರ್ವಹಿಸುತ್ತಾಳೆ. ಆಕೆಯನ್ನು ಶ್ರೀಮಾತಾ ಎಂದು ಸಂಬೋಧಿಸಲಾಗಿರುವುದರಿಂದ ಈ ನಾಮವು ಬ್ರಹ್ಮನ ಮೊದಲ ಕ್ರಿಯೆಯಾದ ಸೃಷ್ಟಿಯನ್ನು ಸೂಚಿಸುತ್ತದೆ. ಶ್ರೀ ಮಹಾರಾಜ್ಞಿ ಅಂತ ಹೇಳ್ಬಿಟ್ಟು 2ನೇ ನಾಮ ಅದು. ಮತ್ತು ಈ ನಾಮವು ಶ್ರೀಯಿಂದ ಪ್ರಾರಂಭವಾಗುತ್ತದೆ. ಮಹಾರಾಜ್ಞಿ ಎಂದರೆ ರಾಣಿಯರ ರಾಣಿ, ಸಾಮ್ರಾಜ್ಞಿ ಎಂದರ್ಥ. ಸಹಸ್ರನಾಮದ ಹೆಚ್ಚಿನ ನಾಮಗಳು ಪ್ರಬಲವಾದ ಬೀಜಾಕ್ಷರಗಳಿಂದ ಕೂಡಿದೆ. ಈ ಬೀಜಾಕ್ಷರ ನಾಮದಿಂದ ಬೇರ್ಪಡಿಸುವುದು ಕಷ್ಟ. ಬೀಜಾಕ್ಷರಗಳು ಸಂಸ್ಕೃತ ವರ್ಣಮಾಲೆಯ ಸಂಯೋಜನೆ ಆಗಿದೆ. ಪ್ರತಿಯೊಂದು ಬೀಜಾಕ್ಷರಗಳನ್ನು ಅತ್ಯಂತ ರಹಸ್ಯ ಸ್ವಭಾವದವು ಎಂದು ಪರಿಗಣಿಸಲಾಗಿದೆ. ಬಹಳ ಶಕ್ತಿಶಾಲಿ. ನಿಯಮಿತವಾಗಿ ಈ ಬೀಜಾಕ್ಷರಗಳನ್ನು ಪಠಿಸುವುದರಿಂದ ವ್ಯಕ್ತಿಗೆ ಅದರ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಅಧಿಕಾರವನ್ನು ನೀಡಬಲ್ಲವು. ಈ ಮಂತ್ರಗಳನ್ನು ಸರಿಯಾದ ಉಚ್ಚಾರಗಳೊಂದಿಗೆ ಹೇಳಬೇಕಾಗುತ್ತೆ. ದೇವಿಯ ಆರಾಧನೆಯಲ್ಲಿ ಎಲ್ಲ ಮಂತ್ರಗಳಿಗಿಂತ ಷೋಡಶಿ ಮಂತ್ರವು ಸರ್ವೋಚ್ಚವೆಂದು ಪರಿಗಣಿಸಲಾಗಿದೆ. ಷೋಡಶಿ ಎಂದರೆ 16 ಕಲೆಗಳು, 16 ಅಕ್ಷರಗಳು ಎಂದರ್ಥ. ಕೆಲವರು ಇದ್ರ ಬಗ್ಗೆ ಕೆಲವರು ವ್ಯಾಖ್ಯಾನವನ್ನು ಕೊಡ್ತಾರೆ. 16 ಅಕ್ಷರಗಳಲ್ಲಿ 15 ಅಕ್ಷರಗಳು ಗುರುವಿನಿಂದ ಪಡಿಬೇಕು. ಇನ್ನೊಂದು ಅಕ್ಷರ ತನ್ನಿಂದ ತಾನೇ ಅದು ಉಂಟಾಗುವಂಥದ್ದು, ಸಾಧನೆ ಮಾಡ್ತಾ ಅಂತೇಳ್ಬಿಟ್ಟು. ಅದು ಆಗಲಿಲ್ಲ ಅಂತಂದರೆ ಗುರುವಿನಿಂದನೇ ಅದನ್ನು ಪಡ್ಕೊಳ್ಳೋ ಅಂಥ 16ನೇ ಮಂತ್ರ, ಒಂದು ಬೀಜಾಕ್ಷರ ಮಂತ್ರವನ್ನು ಗುರು ಸಹ ಹೇಳ್ಕೊಡ್ತಾರೆ. ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ 15 ಕಲೆಗಳಿದ್ದಾವೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ 15 ಕಲೆಗಳಿದ್ದಾವೆ. ಹಾಗಾಗಿ ಈ 15 ಕಲೆಗಳನ್ನು 15 ಅಕ್ಷರಗಳ ಪಂಚದಶಿ ಇನ್ನೂ ಒಂದು ಬೀಜವನ್ನು ಸೇರಿಸಿದರೆ ಅದನ್ನು ಷೋಡಶಿ ಎಂದು ಕರೆಯಲಾಗುತ್ತೆ. ಆ ಮಂತ್ರವನ್ನು ಗುರುವಿನ ಮುಖಾಂತರ ದೀಕ್ಷೆಯನ್ನು ಪಡೆದು ಯಾರು 9 ಲಕ್ಷ ಬಾರಿ ಷೋಡಶಿ ಮಂತ್ರವನ್ನು ಪಠಿಸ್ತಾರೋ ಅವನಿಗೆ ಮುಂದಿನ ಜನ್ಮ ಅನ್ನುವಂಥದ್ದು ಇಲ್ಲ. ಯಾಕೆ ಅಂತಂದರೆ ಕರ್ಮ ಪ್ರತಿಕರ್ಮಗಳು ಅಂತ ಏನು ಕರಿತೀವಿ, ಕರ್ಮಗಳು ನಾವು ಮಾಡೋದಿಲ್ಲ ಅಂತ ಹೇಳ್ಬೋದು. ಪ್ರತಿಕರ್ಮಗಳ ಒಂದು ಹಾವಳಿ ಅದು ಒಂದು ಗುಡಾಣ ಥರ ಇರುತ್ತೆ ಒಳಗಡೆ. ಅದೆಲ್ಲ ಈ 9 ಲಕ್ಷ ಬಾರಿ ಆ ಮಂತ್ರವನ್ನು ಜಪ ಯಾರು ಮಾಡ್ತಾರೋ ಅವರಿಗೆ ಆ ಕರ್ಮಗಳು ಎಲ್ಲ ಕರ್ಮಶೇಷಗಳೆಲ್ಲ ಅಲ್ಲಿ ನಾಶವಾಗೋಗುತ್ತೆ, ಪೂರ್ತಿ ಖಾಲಿ ಆಗೋಗುತ್ತೆ. ಹಾಗಾಗಿ ಮುಂದಿನ ಜನ್ಮಕ್ಕೆ ಅದು ವರ್ಗಾವಣೆ. ಯಾತಕ್ಕೋಸ್ಕರ ವರ್ಗಾವಣೆ ಆಗುತ್ತೆ ಅಂದರೆ, ಈ ಒಂದು ಜನ್ಮದಲ್ಲಿ ಕರ್ಮಗಳನ್ನು ಮಾಡಿರ್ತೀನಿ, ಆ ಕರ್ಮಗಳನ್ನು ಕಳೆಯೋದಕ್ಕೋಸ್ಕರ ಮತ್ತೆ ಜನ್ಮ ಪಡಿತೀನಿ, ಮತ್ತೆ ಕರ್ಮಗಳನ್ನು ಉಂಟು ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಕರ್ಮ ಪ್ರತಿಕರ್ಮಗಳನ್ನು ಯಾರು ನಾಶ ಮಾಡ್ತಾರೋ ಅವರಿಗೆ ಮುಂದಿನ ಜನ್ಮ ಅನ್ನೋವಂಥದ್ದು ಇಲ್ಲ. ಅದಕ್ಕೋಸ್ಕರ ಯಾರು ಈ ಒಂದು 15 ಪಂಚದಶಿ ಮಂತ್ರವನ್ನು ದೀಕ್ಷೆಯನ್ನು ಪಡೆದಿರ್ತಾರೋ ಅವರು ಈ ಒಂದು 9 ಲಕ್ಷ ಸಲ ಜಪ ಮಾಡಿದಾಗ ಆ ಕರ್ಮಗಳೆಲ್ಲ ಸುಟ್ಟು ಬೂದಿ ಆಗುತ್ತೆ ಅಂತೇಳ್ಬಿಟ್ಟು
ಶಾಸ್ತ್ರಕಾರರು ತಿಳಿಸ್ತಾರೆ. ಅದರಲ್ಲಿ ಆ ಪಂಚದಶಿ ಮಂತ್ರದಲ್ಲಿ ಇನ್ನೊಂದು ಮಂತ್ರ ಸೇರಿಸಿದಾಗ ಅದು ಷೋಡಶಿ ಮಂತ್ರ ಆಗುತ್ತೆ. ಅದು ಶ್ರೀಂ ಅಂತೇಳ್ಬಿಟ್ಟು. ಪಂಚದಶಿ ಮಂತ್ರದಲ್ಲಿ ಕಹೆ ಇಲರೀಂ, ಅಸಕಹಲರೀಂ, ಸಕಲರೀಂ ಅಂತೇಳ್ಬಿಟ್ಟು 3 ಕೂಟಗಳಿದ್ದಾವೆ. ಆ ಕೂಟಗಳಲ್ಲಿ ಶ್ರೀಂ ಅನ್ನೋವಂಥದ್ದು ಇನ್ನೊಂದು ಸೇರಿಸ್ಬೇಕು. ಅದು ಗುರುವಿನಿಂದ ಆ ದೀಕ್ಷೆ ಪಡಿಬೇಕು, ಗುರುವಿನಿಂದ ಅದನ್ನು ಕಲ್ತ್ಕೊಬೇಕು. ಮೊದಲನೇ ನಾಮವು ಜಗನ್ಮಾತೆಯ ಸೃಜನಶೀಲತೆಯನ್ನು ವ್ಯಕ್ತಪಡಿಸುತ್ತೆ. ಅಂದರೆ ಸೃಷ್ಟಿ. ಈ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಬೆಟ್ಟ ಗುಡ್ಡಗಳು, ಗ್ರಹ ನಕ್ಷತ್ರಗಳು, ಅದೆಲ್ಲ ನೋಡೋದಕ್ಕೆ ದೃಶ್ಯ ಇಷ್ಟೊಂದು ಸುಂದರವಾಗಿದೆ. ಆಗ್ತಾನೆ ಉದಯಿಸ್ತಿರುವಂಥ ಸೂರ್ಯ, ಇದೆಲ್ಲ ಈ ಸೃಷ್ಟಿ ಅನ್ನೋ ಒಂದು ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ. ಇಂಥ ಅದ್ಭುತ ಲೋಕಗಳನ್ನು ಸೃಷ್ಟಿ ಮಾಡಿರುವಂಥ ಇದಕ್ಕೆ ಇಷ್ಟೊಂದು ಸೃಜನಶೀಲತೆ ಅನ್ನುವಂಥದ್ದು ಇದ್ರೇ ಆ ಸೃಷ್ಟಿ ನಡೆಯೋದಕ್ಕೆ ಸಾಧ್ಯ ಇರೋವಂಥದ್ದು. ಎರಡನೇ ಒಂದು ನಾಮದಲ್ಲಿ ಪೋಷಣೆಯ, ಅಂದರೆ ಮೊದಲು ಸೃಷ್ಟಿ, ಆಮೇಲೆ ಎರಡನೇದು ಪೋಷಣೆ. ಸೃಷ್ಟಿ, ಸ್ಥಿತಿಯನ್ನು ಇಟ್ಕೊಳ್ಳೋದು. ಸ್ಥಿತಿಯಲ್ಲಿ ಯಾವುದೋ ಒಂದು ಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥದ್ದು, ಅಂದರೆ ಎಲ್ಲ ಜೀವಿಗಳಿಗೂ ಪೋಷಣೆ ಕೊಡುವಂಥದ್ದು, ಎಲ್ಲ ಜೀವಿಗಳನ್ನು ಸಲಹೋ ಅಂಥದ್ದು, ಎಲ್ಲ ಬ್ರಹ್ಮಾಂಡದ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು. ಇದೆಲ್ಲದಕ್ಕೂ ಪೋಷಣೆಯ ಸ್ಥಿತಿ ಅಂತ ಕರೀತಾರೆ. ಮೊದಲನೇ ನಾಮದಲ್ಲಿ ಶ್ರೀಮಾತಾ ಅಂತಂದರೆ ಅಲ್ಲಿ ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತೆ. ಅಂದರೆ ತಾಯಿ, ಎಲ್ಲದಕ್ಕೂ ತಾಯಿ. ಆಕೆಯ ಪಾದದ ಧೂಳಿನಿಂದ 14 ಲೋಕಗಳು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಮೊದಲನೇ ನಾಮದಲ್ಲಿ ಸೃಷ್ಟಿ ಆಯಿತು. ಎರಡನೇ ನಾಮದಲ್ಲಿ ಶ್ರೀ ಮಹಾರಾಜ್ಞಿ ಅನ್ನೋವಂಥ ಈ ನಾಮದಲ್ಲಿ ಒಂದು ಪೋಷಣೆಯ ಒಂದು ಸ್ಥಿತಿ ಇದೆ. ಅಂದರೆ ಅವಳು ಸರ್ವೋಚ್ಚ ರಾಣಿಯರ ರಾಣಿಯಾಗಿ ಬ್ರಹ್ಮಾಂಡವನ್ನು ಪೋಷಿಸ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಅದಕ್ಕೆ ಶ್ರೀ ಮಹಾರಾಜ್ಞಿ. ಮೂರನೇ ನಾಮ ಶ್ರೀಮತ್ ಸಿಂಹಾಸನೇಶ್ವರಿ. ರಾಣಿಯರ ರಾಣಿಯಾಗಿ ಲಲಿತಾಂಬಿಕಾ ಮಾತೆ ಸಿಂಹದ ಮೇಲೆ ಕುಳಿತಿದ್ದಾಳೆ. ಸಿಂಹವು ಉಗ್ರತೆಗೆ ಸಂಬಂಧಿಸಿದೆ ಮತ್ತು ಅದನ್ನು ಪ್ರಾಣಿಗಳ ರಾಜ್ಯ ಎಂದು ಕರೆಯಲಾಗುತ್ತದೆ. ಸರ್ವೋಚ್ಚ ರಾಣಿಯ ಸಿಂಹವನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ. ಲಲಿತಾಂಬಿಕೆಯ ಈ ವಿವರಣೆಯು ಆಕೆಯ ಸರ್ವೋಚ್ಚ ಪಾತ್ರದ ಬಗ್ಗೆ ಹೇಳುತ್ತದೆ. ಸಿಂಹ ಎಂಬ ಪದದ ಮೂಲ ಹಿಂಸಾ ಎಂಬ ಪದದಿಂದ ಕೂಡಿದೆ. ಸಂಸ್ಕೃತದಲ್ಲಿ ಹಿಂಸಾ ಎಂದರೆ ವಿನಾಶ ಎಂದು ಅರ್ಥ. ಶ್ರೀಮತ್ ಸಿಂಹಾಸನೇಶ್ವರಿ. ಸಿಂಹ ಎಂದರೆ ಬ್ರಹ್ಮಾಂಡದ ವಿನಾಶಕಳಾಗಿ ಅವಳ ಸಾಮರ್ಥ್ಯದಲ್ಲಿ ಅವಳಿಗೆ ನೀಡಲಾದ ಸರ್ವೋಚ್ಚ ಗೌರವ ಸಿಂಹಾಸನಂ. ಈ ಸಹಸ್ರನಾಮದ ಮೊದಲು 3 ನಾಮಗಳು ಶ್ರೀ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಶ್ರೀ ಎಂದರೆ ಸಮೃದ್ಧಿ, ಸಂಪತ್ತು ಇತ್ಯಾದಿ. ಶ್ರೀ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವತೆಯನ್ನು ಪ್ರತಿನಿಧಿಸುತ್ತದೆ. ಆಕೆ ಮಹಾವಿಷ್ಣುವಿನ ಪತ್ನಿ. ಅಂದರೆ ಯಾರು ಲಲಿತಾಂಬಿಕೆಯನ್ನು ಆರಾಧಿಸುತ್ತಾರೋ ಅವರು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡ್ಕೊತಾರೆ. ಈ 3 ನಾಮಗಳು ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಅತ್ಯುನ್ನತ ಸ್ವರೂಪವನ್ನು ಉಲ್ಲೇಖಿಸಲಾಗಿದೆ. ಪಾಪಕೃತ್ಯಗಳನ್ನು ಮಾಡುವವರನ್ನು ಅವಳು ನಾಶಪಡಿಸುತ್ತಾಳೆ. ಆದರೆ ಆಕೆ ತನ್ನ ನಿಜವಾದ ಭಕ್ತರನ್ನು ತನ್ನೊಂದಿಗೆ ವಿಲೀನಗೊಳಿಸಿಕೊಳ್ಳುತ್ತಾಳೆ, ಅಂದರೆ ಹೀರಿಕೊಳ್ಳುತ್ತಾಳೆ ಅಂತೇಳ್ಬಿಟ್ಟು. ಯಾರು ತನ್ನ ಮಗುವನ್ನು ಎಷ್ಟು ಪ್ರೀತಿಯಿಂದ ಹೇಗೆ ತಬ್ಬಿ ಹಿಡ್ಕೊತಾರೋ ಹಾಗೆ ಜಗನ್ಮಾತೆ ತನ್ನ ಭಕ್ತರ ಕಡೆ ಹೋಗಿ ಧಾವಿಸಿ ಹೋಗ್ತಾಳೆ, ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾಳೆ. ಹಾಗಾಗಿ ಕೊನೆಯದಾಗಿ ಎಲ್ಲ ಜ್ಞಾನವನ್ನು ಕೊಟ್ಟು ತಾನೇ ಹೀರಿಕೊಳ್ಳುತ್ತಾಳೆ ಅನ್ನೋ ಒಂದು ಇದರ ಅರ್ಥ. ಹಾಗಾಗಿ ಈ ಒಂದು 3 ನಾಮಗಳು ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ತಿಳಿಸುತ್ತೆ. ಚಿದಗ್ನಿಕುಂಡ ಸಂಭೂತ ಅಂತೇಳ್ಬಿಟ್ಟು 4ನೇ ನಾಮ. ಚಿದಗ್ನಿಕುಂಡ ಸಂಭೂತ ಅಂದರೆ ಚಿತ್ ಅನ್ನೋವಂಥದ್ದು ಸಚ್ಚಿತ್ ಆನಂದ ಸ್ವರೂಪ ಅನ್ನೋವಂಥ ಗುಣಗಳಿಲ್ಲದ ನಿರ್ಗುಣ ಬ್ರಹ್ಮ ಅಂತ ಕರೀತಾರೆ. ಸತ್ ಅಂದರೆ ಗುಣಗಳಿಲ್ಲದ ನಿರ್ಗುಣ ಬ್ರಹ್ಮ ಅಥವಾ ಪರಬ್ರಹ್ಮ ಎಂದರ್ಥ. ಅಗ್ನಿಕುಂಡ ಅಂತಂದರೆ ಹೋಮಕುಂಡ, ಅದೆಲ್ಲ ನಾವು ನೋಡಿರ್ತೇವೆ. ಸಂಭೂತ ಎಂದರೆ ಹುಟ್ಟುವುದು ಎಂದರ್ಥ. ಚಿತ್ ಅಂದರೆ ಆನಂದ ಸ್ವರೂಪ,
ಚೈತನ್ಯ ಸ್ವರೂಪ, ನಿರ್ಗುಣ ಬ್ರಹ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪ. ಅಗ್ನಿ ಎಂದರೆ ಬೆಳಕು, ಜ್ಞಾನ. ಯಾರಿಗೆ ಒಳಗಡೆ ಕತ್ತಲು ಆವರಿಸಿದೆಯೋ, ಯಾರು ಅಜ್ಞಾನಿಗಳಾಗಿರ್ತಾರೋ, ಅಜ್ಞಾನವನ್ನು ತುಂಬಿಕೊಂಡಿರ್ತವೋ, ನಮ್ಮಂಥ ಅಜ್ಞಾನಿಗಳಿಗೆ ಒಳಗಡೆ ಬೆಳಕಿನ ರೂಪದಲ್ಲಿ ಕಾಣಿಸುವವಳು, ಕತ್ತಲನ್ನು ಹೋಗಲಾಡಿಸುವವಳು ಎಂದರ್ಥ. ಚಿದಗ್ನಿಕುಂಡ ಸಂಭೂತ, ಅಲ್ಲಿ ಉದ್ಭವಿಸುವವಳು ಅಂದರೆ ನಮ್ಮೊಳಗಡೆ ಕತ್ತಲಿದೆ, ಅಜ್ಞಾನ ಇದೆ. ಯಾವಾಗ ಆಕೆಯನ್ನು ಪ್ರಾರ್ಥನೆ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ, ಜಪ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಆವಾಗ ನಮ್ಮೊಳಗಡೆ ಒಂದು ಸ್ಫುರಣೆ ಉಂಟಾಗುತ್ತೆ, ಬೆಳಕು ಉಂಟಾಗುತ್ತೆ, ಜ್ಞಾನ ಉಂಟಾಗುತ್ತೆ. ಹಾಗಾಗಿ ಅಲ್ಲಿ ಹುಟ್ಟಿದವಳು ಸಂಭೂತ, ಚಿದಗ್ನಿಕುಂಡ ಸಂಭೂತ, ಸಚ್ಚಿತ್ ಆನಂದ ಸ್ವರೂಪಳು, ಸಚ್ಚಿತ್ ಆನಂದ ಸ್ವರೂಪದಲ್ಲಿ ಉದ್ಭವಿಸಿದವಳು ಅಂತ ಅರ್ಥ. ಅದೇ ವಿವರಣೆಯನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ವಿವರಿಸ್ತಾನೆ. ಬೆಂಕಿ ಅನ್ನುವಂಥದ್ದು ಯಾವುದೋ ಒಂದು ವಸ್ತುಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಲ್ಲ, ಹಾಗೆ ಈ ಜ್ಞಾನ ಅನ್ನುವಂಥದ್ದು ಎಲ್ಲ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಕ್ಕೆ. ಹಾಗೆ ನಮ್ಮೊಳಗಡೆ ಜಗನ್ಮಾತೆಯು ಪ್ರಸಾದಿಸುವ ಈ ಜ್ಞಾನದಿಂದ ಎಲ್ಲ ಕರ್ಮಗಳು ನಾಶವಾಗುತ್ತವೆ ಎಂಬುದು ಅರ್ಥ. ಅಲ್ಲಿ ಯಾವುದೇ ಕರ್ಮ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲ ಕರ್ಮಗಳು ನಾಶವಾಗುತ್ತವೆ. ಅದು ನಾಶವಾದಾಗ ಮುಂದಿನ ಜನ್ಮ ಅನ್ನುವಂಥದ್ದು ಇರೋದಿಲ್ಲ. ಈ ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸ್ಕೊಬೇಕು ಅಂತಂದರೆ ಜ್ಞಾನವನ್ನು ಪಡೀಬೇಕು. ದೇವ ಕಾರ್ಯ ಸಮುದ್ಯತ ಅಂತೇಳ್ಬಿಟ್ಟು 5ನೇ ನಾಮ. ದೇವತೆಗಳಿಗೆ ಸಹಾಯ ಮಾಡಲು ಅವಳು ವ್ಯಕ್ತವಾಗಿದ್ದಾಳೆ. ಅಂದರೆ ಇಂದಿನಿಂದ ನಾವು ತೆಗೆದುಕೊಂಡಾಗ ದೈತ್ಯರು ಮತ್ತು ದೇವತೆಗಳು ಯಾವಾಗಲೂ ಯುದ್ಧ ಮಾಡ್ತಾ ಇರ್ತಾರೆ. ಆ ಯುದ್ಧದಲ್ಲಿ ಸಹಾಯ ಮಾಡುವುದಕ್ಕೋಸ್ಕರ ಅವಳು ವ್ಯಕ್ತವಾದಳು. ಅಂದರೆ ನಮ್ಮೊಳಗಡೆ ಎಷ್ಟೆಲ್ಲ ಯುದ್ಧಗಳು ನಡೀತಾ ಇರುತ್ತೆ. ನನ್ನೊಳಗಡೆ ಕೋಪ, ಉದ್ವೇಗ, ದ್ವೇಷ, ರಾಗ, ಏನೆಲ್ಲ ಕಾಮ ಕ್ರೋಧಗಳೆಲ್ಲ ತುಂಬಿ ತುಳ್ಕಾಡ್ತಾ ಇದೆಲ್ಲ ಅವೆಲ್ಲವೂ ಅಸುರರೇ. ಆ ರಾಕ್ಷಸರೊಂದಿಗೆ ಯುದ್ಧ ಗೆಲ್ಲಲು ನಮ್ಮಿಂದ ಸಾಧ್ಯವಿಲ್ಲ. ಹಾಗಾಗಿ ಆಕೆ ಜ್ಞಾನವನ್ನು ನಮಗೆ ಕೊಡಬೇಕು. ಆ ರೀತಿ ಜ್ಞಾನವನ್ನು ಕೊಟ್ಟಾಗ ನಾವು ಅದನ್ನು ನಿರ್ವಹಿಸೋದಕ್ಕಾಗುತ್ತೆ, ಅವುಗಳನ್ನ ಗೆಲ್ಲೋದಕ್ಕಾಗುತ್ತದೆ ಎಂದು ಈ ಒಂದು ದೇವ ಕಾರ್ಯ ಸಮುದ್ಯತ, ದೇವತಾ ಸ್ವರೂಪವಾದಂಥ ದೈವಿಕ ಗುಣಗಳನ್ನು ಜೋಡಿಸ್ಕೊಂಡು ದೈವಿಕ ಗುಣಗಳೊಂದಿಗೆ ಜೀವನ ನಡೆಸಿದಾಗ ಯಾವುದೇ ರೀತಿ ದುರಂತಗಳು ನಡೆಯೋದಿಲ್ಲ. ರಾಕ್ಷಸರಿಗೆ ಸಹಾಯ ಮಾಡೋದಕ್ಕೋಸ್ಕರ ಯಾರೂ ಬರೋದಿಲ್ಲ. ಅದೇ ದೇವತೆಗಳಿಗೆ ಸಹಾಯ ಮಾಡೋದಕ್ಕೆ ಎಲ್ಲ ದೇವತೆಗಳು, ಎಲ್ಲ ದೇವರುಗಳು, ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂಥ ತ್ರಿಮೂರ್ತಿಗಳು ಸಹ ಧಾವಿಸಿ ಹೋಗ್ತಾರೆ. ಹಾಗೆ ದೇವತೆಗಳ ಒಂದು ಸಹಾಯಕ್ಕೆ ವ್ಯಕ್ತವಾದವಳು, ದೈವಿಕ ಸ್ವಭಾವಕ್ಕೆ ವ್ಯಕ್ತವಾಗುವವಳೆ ಒಂದು ಜಗನ್ಮಾತೆ, ದೇವ ಕಾರ್ಯ ಸಮುದ್ಯತ. ಈ ನಾಮದಲ್ಲಿ ರಾಕ್ಷಸರು ಅಥವಾ ಅಸುರರು ಎಂದರೆ ಅವಿದ್ಯ, ಅಜ್ಞಾನ ಎಂದರ್ಥ. ದೇವರು, ದೇವತಾ ಎಂದರೆ ದೇವ ಅಂತಂದರೆ ಜ್ಞಾನ, ವಿದ್ಯೆ ಎಂಬರ್ಥ. ಪರಬ್ರಹ್ಮ ಜ್ಞಾನವನ್ನು ಯಾರು ಬಯಸುತ್ತಾರೋ, ಆ ಪರಮಾನಂದ ಸ್ವರೂಪವನ್ನು ಯಾರು ಬಯಸುತ್ತಾರೋ, ಯಾರು ಜಗನ್ಮಾತೆಯನ್ನು ಬಯಸುತ್ತಾರೋ ಅವಳಿಗೆ ಸಹಾಯ ಮಾಡುವವಳು, ಜ್ಞಾನವನ್ನು ಕೊಡುವವಳು ಆ ದಿವ್ಯಮಾತೆ. ಹಾಗಾಗಿ ದೇವ ಕಾರ್ಯ ಸಮುದ್ಯತ. ಯಾವಾಗ ಕತ್ತಲಿದೆಯೋ ನಮ್ಮೊಳಗಡೆ, ಆ ಕತ್ತಲು ನಾಶವಾಗಬೇಕು ಅಂದರೆ ಬೆಳಕು ಬರಬೇಕು, ಜ್ಞಾನ ಬರಬೇಕು. ಅಂದರೆ ದೇವ ಕಾರ್ಯ ಸಮುದ್ಯತ ಅಂದರೆ ಅಲ್ಲಿ ರಾಕ್ಷಸತ್ವವನ್ನು ನಾಶ ಮಾಡಿ ಅಲ್ಲಿ ಜ್ಞಾನವನ್ನು ಪ್ರಸಾದಿಸುವವಳು ಅಂತ ಇದರ ಅರ್ಥ. ಉದ್ಯದ್ಭಾನು ಸಹಸ್ರಾಭ ಅಂತ 6ನೇ ಒಂದು ನಾಮ. ಉದಯ ಭಾನು ಅಂದರೆ ಸೂರ್ಯ, ಸಹಸ್ರ ಅಂದರೆ 1000, ಅಸಂಖ್ಯಾತ. ಆಭ ಅಂದರೆ ಬೆಳಕು. ಲಲಿತಾಂಬಿಕೆಯು ಒಂದೇ ಸಮಯದಲ್ಲಿ ಉದಯಿಸುವ 1000 ಸೂರ್ಯರಂತೆ ಪ್ರಕಾಶಮಾನವಾಗಿ ಕಾಣುತ್ತಾಳೆ ಅಂತೇಳ್ಬಿಟ್ಟು ಹೇಳ್ತಾರೆ. ಉದಯಿಸುತ್ತಿರುವ ಸೂರ್ಯನ ಬಣ್ಣ ಕೆಂಪು. ಈ ಸಹಸ್ರನಾಮ ಧ್ಯಾನ ಶ್ಲೋಕಗಳಲ್ಲಿ ವಿವರಿಸಿದಂತೆ ಲಲಿತಾಂಬಿಕೆಯೂ ಸಹ ಆಕೆಯ ಮೈ ಬಣ್ಣವೂ ಸಹ ಕೆಂಪು. ಬಹುತೇಕ ಎಲ್ಲ ತಂತ್ರಶಾಸ್ತ್ರಗಳು
ಮತ್ತು ಪ್ರಾಚೀನ ಗ್ರಂಥಗಳು ಆಕೆಯ ಮೈಬಣ್ಣವನ್ನು ಕೆಂಪು ಬಣ್ಣದಲ್ಲಿ ಮಾತನಾಡುತ್ತವೆ. ಇಂದಿನ ನಾಮದಲ್ಲಿ ಆಕೆಯ ಪ್ರಕಾಶ ಸ್ವರೂಪವನ್ನು ವಿವರಿಸಲಾಗಿದೆ. ಅಂದರೆ ಚಿದಗ್ನಿಕುಂಡ ಸಂಭೂತ ಅಂದರೆ ಪ್ರಕಾಶ ಜ್ಞಾನ ಸ್ವರೂಪಳು, ಅಂದರೆ ಪ್ರಕಾಶದಿಂದ ಉದ್ಭವಿಸಿದವಳು. ಆಕೆಗೆ 3 ರೂಪಗಳಿವೆ. ಒಂದು ಪ್ರಕಾಶ ರೂಪ, ಒಂದು ಸೂಕ್ಷ್ಮ ರೂಪ, ಇನ್ನೊಂದು ವಿಮರ್ಶ ರೂಪ. ಜಗನ್ಮಾತೆಯ ಪ್ರಕಾಶ ರೂಪವನ್ನು ವಿವಿಧ ಮಂತ್ರಗಳಿಂದ ಮಾಡಲ್ಪಟ್ಟಿದೆ. ಅವುಗಳಲ್ಲಿ ಮಹಾಷೋಡಶಿ ಮಂತ್ರವು ಸರ್ವೋಚ್ಚವಾಗಿದೆ. ಮಂತ್ರಗಳ ರಾಜ್ಯ ಯಾವುದು ಅಂತಂದರೆ ಮಹಾಷೋಡಶಿ ಮಂತ್ರ. ಅದು ಬೆಳಕಿನಿಂದ ಕೂಡಿರುವಂಥದ್ದು, ಆ ಪ್ರಕಾಶ ಸ್ವರೂಪವಾಗಿರುವಂಥದ್ದು ಆ ಮಂತ್ರಗಳು. ಇನ್ನೊಂದು ವಿಮರ್ಶ ರೂಪ, ಒಂದು ಪ್ರಕಾಶ ಸ್ವರೂಪವಾದಂಥ ಸ್ವರೂಪ, ಇನ್ನೊಂದು ಸೂಕ್ಷ್ಮ ಸ್ವರೂಪ, ಇನ್ನೊಂದು ವ್ಯಕ್ತ ಸ್ವರೂಪ ಅಂತೇಳ್ಬಿಟ್ಟು ಅವಳ ವಿಮರ್ಶ ರೂಪವನ್ನು ಮುಂದಿನ ನಾಮಗಳು ಅವಳ ಒಂದು ಭೌತಿಕ ಚಿತ್ರ ಹೇಗಿರುತ್ತೆ, ಆಕೆಯ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ವಿವರಿಸುತ್ತೆ. ಈಗ ಈ ಒಂದು 6 ನಾಮಗಳಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.